ಧರ್ಮಸ್ಥಳ ಬುರುಡೆ ಕೇಸ್ಗೆ ಎಂಟ್ರಿಯಾದ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಇದೀಗ ಕೆಂಡಾಮಂಡಲ ಆಗಿದೆ. ಧರ್ಮಸ್ಥಳ ಕಬಳಿಸೋದಕ್ಕೆ ಸರ್ಕಾರ ಸಾಕ್ಷಿ ಹುಡುಕ್ತಿದೆ ಅಂತ ಹೇಳಿ ಮೈಸೂರಿನಲ್ಲಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಯಾಗಿದೆ ಅಂತ ಹೇಳ್ತಾರೆ. ಇದು ವಾಸ್ತವದಲ್ಲಿ ಸಾಧ್ಯನಾ ಅಂತ ಅವರು ಪ್ರಶ್ನಿಸಿದ್ದಾರೆ. ನೂರಾರು ಕೊಲೆ ಮಾಡಿಸಲು ಧರ್ಮಾಧಿಕಾರಿ ಏನು ದಾವೂದ್ ಇಬ್ರಾಹಿಂ ಅಂತ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಧರ್ಮಸ್ಥಳ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಪ್ರತಾಪ್ ಸಿಂಹ ಇದರ ಹಿಂದೆ ವ್ಯವಸ್ಥಿತವಾದ ಪಿತೂರಿ ಇದೆ ಅಂತ ಹೇಳಿ ಮಾಜಿ ಸಂಸದರು ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ವಾಸ್ತವದಲ್ಲಿ ಇದು ಸಾಧ್ಯನಾ ಅಂತ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ನೂರಾರು ಕೊಲೆ ಮಾಡಿಸೋದಕ್ಕೆ ಧರ್ಮಾಧಿಕಾರಿಗಳೇನು ದಾವೂದ್ ಇಬ್ರಾಹಿಂ ಅಂತ ಪ್ರಶ್ನಿಸಿದ್ದಾರೆ ಪ್ರತಾಪ್ ಸಿಂಹ. ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ. ಇದರ ಹಿಂದೆ ವ್ಯವಸ್ಥಿತ ಪಿತೂರಿ ಇದೆ ಅಂತ ಹೇಳಿ ಮಾಜಿ ಸಂಸದ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಧರ್ಮಸ್ಥಳವನ್ನ ಕಬಳಿಸೋದಕ್ಕೆ ಈ ರೀತಿಯಾದಂತಹ ಹುನ್ನಾರ ನಡೆಸ್ತಾ ಇರುವಂತದ್ದು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಹುನ್ನಾರವನ್ನ ನಡೆಸ್ತಾ ಇದೆ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ ಪ್ರತಾಪ್ ಸಿಂಹ. ಈಗ ಏನು ಬುರುಡೆ ಹೊಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಈ ಪ್ರಕರಣವನ್ನ ಸಪರೇಟ್ ಆಗಿ ನೋಡೋಣ. ನಾನು ಧರ್ಮಸ್ಥಳದ ಹೈಸ್ಕೂಲ್ನಲ್ಲೂ ಕೂಡ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲಲ್ಲೂ ಸ್ವಲ್ಪ ದಿನ ಇದ್ದೆ. ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಶ್ವರ ಕಾಲೇಜಿನಲ್ಲಿ 3 ವರ್ಷ ಡಿಗ್ರಿ ಓದಿದ್ದೀನಿ. ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ. ನನಗೆ ಧರ್ಮಸ್ಥಳದ ಬಗ್ಗೆ ನನಗೆ ಆದಂತ ಒಂದಷ್ಟು ತಿಳುವಳಿಕೆ ಜ್ಞಾನ ಇದೆ. ಪ್ರತಾಪ್ ಸಿಂಹ ಹೇಳ್ತಾ ಇರುವಂತದ್ದು ಅದು ತಾಂತ್ರಿಕ ದೋಷದಿಂದಾಗಿ ಫೈಟ್ ಅಲ್ಲಲ್ಲೇ ಇದಾಗ್ತಾ ಇದೆ. ತಾನು ಧರ್ಮಸ್ಥಳದಲ್ಲಿ ಓದಿದ್ದೀನಿ, ಆ ಒಂದು ಕ್ಷೇತ್ರದಲ್ಲಿ ಇದ್ದು ಓದಿದಂತವನು ನಾನು, ಹಾಗಾಗಿ ಅಲ್ಲಿನ ಬಗ್ಗೆ ನನಗೆ ತನ್ನದೇ ಆದಂತಹ ತಿಳುವಳಿಕೆ ಸ್ಪಷ್ಟತೆ ಇದೆ ಅಂತ ಅವರು ಮಾತನಾಡ್ತಾ ಇದ್ರು. ಆ ಕ್ಷೇತ್ರದಲ್ಲಿ ಆ ರೀತಿಯಾದ ವರ್ತನೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿಯಾದಂತಹ ಪ್ರಕರಣಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಧರ್ಮಾಧಿಕಾರಿಗಳಿಗೂ ಕೂಡ ಅವರದ್ದೇ ಆದ ಸ್ಥಾನ ಮಾನ ಇದೆ. ಅವರು ಆ ರೀತಿಯಾದಂತಹ ವ್ಯಕ್ತಿಯೂ ಅಲ್ಲ, ಅವರನ್ನ ದೇವರಂತೆ ನಡೆದಾಡುವ ದೇವರಂತೆ ಆ ಭಾಗದಲ್ಲಿ ನೋಡಲಾಗತ್ತೆ ಅನ್ನುವ ಮಾತನ್ನ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ರು. ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲಲ್ಲೂ ಸ್ವಲ್ಪ ದಿನ ಇದ್ದೆ. ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ 3 ವರ್ಷ ಡಿಗ್ರಿ ಓದಿದ್ದೀನಿ. ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ. ನನಗೆ ಧರ್ಮಸ್ಥಳದ ಬಗ್ಗೆ ನನಗೆ ಆದಂತ ಒಂದಷ್ಟು ತಿಳುವಳಿಕೆ ಜ್ಞಾನ ಇದೆ. ಆದ್ರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ. 367 ಪ್ರಕರಣಗಳು ದಾಖಲಾಗಿದ್ದಾವೆ. ಎಲ್ಲಾ ಕಡೆ ಬುರುಡೆ ಇದಿವೆ, ಅಲ್ಲಿ ಹೂತಾಕಿದ್ದಾರೆ, ಇಲ್ಲಿ ಹೂತಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, SIT ಅಗತ್ಯ ಇಲ್ಲ ಅಂತಂದ್ರೆ 3 ದಿನ SIT ರಚನೆ ಮಾಡ್ತಿರೋಂಥದ್ದು ನೋಡಿದ್ರೆ, ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದ್ರೆ, ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಾಡಿದ್ರೆ ನಾವು SIT ಮಾಡಿರೋದು ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರೆ, ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ. ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿ ಆಗಿತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹಲೋ, 12 ಗುಂಡೆ ಆಯ್ತು, ಏನೂ ಸಿಕ್ಲಿಲ್ಲ. 13ನೇ ಗುಂಡೆ ಆಗ್ಯಾಕೆ ಇನ್ನು ಮೀನಾಮೇಶ ಅನ್ನಿಸ್ತಿದ್ದಾರೆ. ಈ ರೋಜದಲ್ಲಿ ಇನ್ನೊಬ್ಬ ಬಂದಿದ್ದಾನೆ, ಇನ್ಯಾವ ತೋರಿಸ್ತೀನಿ, ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹೂತಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನ ಮೇಲಿನ ನೀವು ಮಾಡಿರುವಂತಹ ಆರೋಪವನ್ನ ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು SIT ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ. ಆ ಚೆನ್ನಯ್ಯ, ಆ ಅನಾಮಿಕ ಇದನ್ನೆಲ್ಲ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು SIT ಅವರು ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್. ಮಹಾಂತಿ ಅವರೇ, ನೀವೊಬ್ರು ಸೀನಿಯರ್ IPS ಆಫೀಸರ್ ಇದ್ದೀರಿ.
ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು, ಅವನು ಇದ್ದಕ್ಕಿದ್ದಂಗೆ ಹೆಂಗ್ ಬಂದ, ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ. ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ, ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀನ್ ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಕೇಳ್ತಾ ಇದ್ದಾರೆ. ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತದೆ. ಏನಂತಂದ್ರೆ 350 ಕೊಲೆ ಆಗಿದೆ, 1000 ಕೊಲೆ ಆಗಿದೆ ಅಂತ ಹೇಳಿದ್ರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂತ ವೀರೇಂದ್ರ ಹೆಗ್ಡೆ ಅವರು ಏನು ದಾವೂದ್ ಇಬ್ರಾಹಿಮು, ಹಾಜಿ ಮಸ್ತಾನು ಕರೀಂ ಲಾಲಾಗಿಂತ ದೊಡ್ಡ ಡಾನ್ ಅಂತ ನನಗೆ ಆಶ್ಚರ್ಯ ಆಯ್ತು. ಇರ್ಬೋದೇನಪ್ಪ, ನನ್ಗೊಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ, ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ. ಆದ್ರೆ ಆಗದಾಗ ಏನು ಸಿಗ್ತಾ ಇಲ್ಲ, ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ. ಯಾವ್ದೋ ಒಂದ್ ಸಣ್ಣ ಮೂಳೆ ತುಂಡೆ ಸಿಕ್ಕಿದೆ, ಅಲ್ಲಿ ಯಾವ್ದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ವೇ ಇಲ್ಲ. ಇದೊಂದು ವ್ಯವಸ್ಥಿತವಾದಂತ ಪ್ರಯತ್ನ ನಡೀತಾ ಇದೆ. ಆಯ್ತು, ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂತ ವೀರೇಂದ್ರ ಹೆಗ್ಡೆ ಅವರನ್ನ ನೀವು ಆರೋಪ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ? ಯಾಕಾಗಿ SIT ಅವರು ಪ್ರತಿನಿತ್ಯನೂ ಕೂಡ ಅವ್ನು ತೋರಿಸಿದ ಗುಂಡಿನೆಲ್ಲ ಅಗಿತಾ ಇದ್ದೀರಿ. ಆಯ್ತು, ಇನ್ನೋರ್ಗೆ ಏನಾದ್ರು ಸಿಕ್ಕಿದ್ಯಾ? ಅವನು ಫಸ್ಟ್ ಎಂಕ್ವೈರಿ ಮಾಡಿ. ಅದು ಯಾವ್ದು ಮಾಡ್ತಿಲ್ಲ. ಅವ್ರ ಧರ್ಮಸ್ಥಳದಲ್ಲಿ ಈ ತರದ 367 ಪ್ರಕರಣಗಳಿದಾವೆ, ಈ ತರದ ಕೊಲೆ ನಡೆದಿದ್ದಾವೆ ಅಂತ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟ್ ಮುಂದೆ ಬಂದಿದ್ದಾನೆ. ಆತರ ಹೆಸರು ಬಾಲನ್ ಅಂತ ಹೇಳಿ. ಆ ಬಾಲನ್ನು ಇನ್ನೊಬ್ರು ಮೊಬೈಲ್ ತೋರಿಸ್ತಾರೆ, ಹೊರಗಡೆ ದಾಖಲೆ ಇದೆ ಅಂತ. ದಯವಿಟ್ಟು ಬನ್ನಿ ಸರ್, ದಾಖಲೆ ಕೊಡಿ. ನಾನು ಈ ಅಡ್ವೊಕೇಟ್ ಇದಾರಲ್ಲ, ನಾನು ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕೆನ ಕಳ್ಕೊಂಡಿರುವಂತಹ ಹಿಂದೂ ಸಮಾಜ, ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಈ ಆರೋಪ ಮಾಡ್ತಿದಾರಲ್ಲ, ಅವರ ಪೂರ್ವಾಪರಗಳನ್ನು ಒಂದ್ಸರಿ ನೋಡಿ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು. ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂತ ಪ್ರಚಾರಾಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ. ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ, ಅಲ್ಲೋಗಿ ಗುದ್ಲಿ ಹಾಕ್ತಿವಿ, ಹಾರೆ ಹಾಕ್ತಿವಿ, ಒಡೆದು ಹಾಕ್ತಿವಿ ಅಂತ ಹೇಳ್ತಿದಾರಲ್ಲ, ಯಾರು ಮಾಡ್ತಾ ಇರೋರು? ಈ ಅಡ್ವೊಕೇಟ್ ಯಾರು? 2008ರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯ್ತು. ಆರೋಪಿಗಳ ಪರವಾಗಿ, ಆ ಪುಂಡ ಮುಸಲ್ಮಾನರ ಪರವಾಗಿ ವಕಾಲತ್ತು ವಹಿಸಿದವರು ಯಾರು? ಇದೇ ಅಡ್ವೊಕೇಟ್. ಮಲ್ಲೇಶ್ವರಂ ಬಿಜೆಪಿ ಆಫೀಸ್ ಮೇಲೆ ದಾಳಿ ಆಯ್ತು, ಅದರ ಆರೋಪಿಗಳ ಪರವಾಗಿ ವಕಾಲತ್ತು ವಹಿಸಿದವರು ಯಾರು? ಇದೇ ವ್ಯಕ್ತಿ. ರುದ್ರೇಶ್ ಮರ್ಡರ್ ಕೇಸ್ ಆಯ್ತು, ಆ ಮರ್ಡರ್ ಮಾಡಿದಂತವ್ರ ಪರವಾಗಿ ವಕಾಲತ್ತು ವಹಿಸಿರೋ ವ್ಯಕ್ತಿ ಯಾರು? ಇದೇ ಅಡ್ವೊಕೇಟ್. ಹಾಗೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ದಾಳಿ ಆಯ್ತು, ದೊಂಬಿ ಆಯ್ತು, ಪೊಲೀಸರ ಮೇಲೆ ದಾಳಿ ಆಯ್ತು. ಆ ದಾಳಿ ಮಾಡಿದಂತವ್ರ ಮೇಲೆ ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾರ ಯಾರು? ಇದೇ ಅಡ್ವೊಕೇಟ್. ಈ ವ್ಯಕ್ತಿ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಎತ್ತುತ್ತಾ ಇದಾರಲ್ಲ, ಅವರ ಪೂರ್ವಾಪರವನ್ನು ನೋಡಿ ಸರ್. ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ, ಅಲ್ಲಿರುವಂತ ಅನಾಚಾರಗಳ ಬಗ್ಗೆ, ಅಲ್ಲಿ ಏನು ಮುಲ್ಲಾಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಸರ್ ತನ್ ಜುದಾ ರುಂಡವನ್ನು ಮುಂಡವನ್ ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ, ಅವರಲ್ಲಿ ನೀವು ನಂಬ್ತೀರಿ. ಸೌಜನ್ಯ ಪ್ರಕರಣವನ್ನ ಈ ಪ್ರಕರಣವನ್ನು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ? ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನ ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನ ನಮ್ಮವರನ್ನ ಒಂದು ರೀತಿ ಕಟಕಟಗೆ ತಂದು ನಿಲ್ಲಿಸುವಂತದನ್ನ ಯಾಕೆ ಮಾಡ್ತಾ ಇದ್ದೀರಿ? ಅಲ್ಲಿಗೆ ಇದು ಟಾರ್ಗೆಟ್ ಧರ್ಮಸ್ಥಳ 100% ಆರೋಪಿ ಫಿಕ್ಸ್ ವೀರೇಂದ್ರ ಹೆಗ್ಡೆ ಅವರು. ಅವ್ರನ್ನ ಅದನ್ನು ಸಾಬೀತು ಮಾಡೋಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ. ಅಲ್ಲಿ ಕೋಳಿ ತಿನ್ಕೊಂಡು ಮೀನ್ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂತವ್ರದ್ದು ಉದ್ದೇಶ ಶುದ್ಧಿ ಇರಕ್ ಸಾಧ್ಯನಾ? ಇವ್ರು ಮಾಡ್ತಾ ಇರುವಂತದ್ದು ಇದು. ಈಗ ಏನು ಬುಡೆ ಹೊಡ್ಕೊಂಡು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡ್ತಾ ಇದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದೂಷಣೆಯನ್ನ ಮಾಡಲಾಗಿದೆ, ಏನೆಲ್ಲ ಆರೋಪಗಳನ್ನ ಮಾಡಲಾಗಿದೆ, ಆರೋಪವನ್ನ ಮಾಡಿದಂತಹ ವ್ಯಕ್ತಿ ದೂರುದಾರ, ಸಾಕ್ಷಿ ದೂರುದಾರ ಕೊಟ್ಟಂತಹ ಮಾಹಿತಿಗಳನ್ನೆಲ್ಲವನ್ನೂ ಕೂಡ ಕಣ್ಣು ಮುಚ್ಚಿಕೊಂಡು ನಂಬಿದೀರಾ? ಆತ ತೋರಿಸಿದ ಕಡೆಯಲ್ಲೆಲ್ಲ ಬೆರಳು ಮಾಡಿ ತೋರಿಸಿದೆಲ್ಲೆಲ್ಲವೂ ಕೂಡ ಅಗಿತಾ ನಿಂತಿದ್ದಾರಾ? ಮಣ್ಣನ್ನ ಬಗಿತಾ ನಿಂತಿದ್ದೀರಾ? ಏನಾಗಿದೆ ನಿಮ್ಗೆ ಅಂತ ಅವರು ಪ್ರಶ್ನಿಸ್ತಾ ಇದ್ರು. ಆತನ ಪೂರ್ವಾಪರವನ್ನು ಕೂಡ ನೀವು ಒಮ್ಮೆ ಪರೀಕ್ಷೆ ಮಾಡ್ಬೇಕಿತ್ತಲ್ಲ. ಆತ ಯಾರು, ಏನು, ಆತನ ಹಿಸ್ಟ್ರಿ ಏನು, ಈ ಹಿಂದೆ ಎಷ್ಟು ಸರಿಯಾದ ಕೆಲಸವನ್ನ ಮಾಡಿದ್ದಾನೆ, ಎಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾನೆ, ಅಥವಾ ಎಷ್ಟು ಯಾವೆಲ್ಲ ರೀತಿಯಲ್ಲಿ ಅವನ ಗುಣಾವಗುಣಗಳನ್ನು ಕೂಡ ಒಂದು ರೀತಿಯಲ್ಲಿ ಪರೀಕ್ಷಣೆ ಮಾಡಿ ನಂತರದಲ್ಲಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು. ಮತ್ತು ಈ ಹಿಂದೆ ಎಷ್ಟೊಂದು ಪ್ರಕರಣಗಳು ಆಗಿದೆ. ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ
ಸಾಕಷ್ಟು ಹಿಂದೂ ಮುಖಂಡರ ಹತ್ಯೆ ಆಗಿರುವಂತದ್ದಾಗಿರಬಹುದು, ಸಾಕಷ್ಟು ಹೆಣ್ಮಕ್ಕಳ ಹತ್ಯೆ ಆಗಿರುವಂತದ್ದಾಗಿರಬಹುದು. ಆ ಎಲ್ಲ ಪ್ರಕರಣಗಳಲ್ಲಿ ಕೂಡ ಇಷ್ಟೊಂದು ಮುತುವರ್ಜಿಯಿಂದ ಪ್ರಕರಣವನ್ನ ಕೈಗೆತ್ತಿಕೊಂಡಿಲ್ಲ. ಅದಕ್ಕಾಗಿ ಸ್ಪೆಷಲ್ ಆಗಿ SIT ತಂಡವನ್ನ ರಚನೆ ಮಾಡಿ ಕಾರ್ಯಪ್ರವೃತ್ತರಾಗಿಲ್ಲ. ಈಗ ಏಕಾಏಕಿ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದೀರಿ. SIT ತಂಡ ಆತ ತೋರಿಸಿದ ಅಂತ ಹೇಳಿದ ಅಂತ ತಕ್ಷಣದಲ್ಲಿ SIT ತಂಡವನ್ನ ರಚನೆ ಮಾಡಿ ಅಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದೀರಿ, ಕ್ಷೇತ್ರ ಕಾರ್ಯವನ್ನ ಮಾಡೋದಕ್ಕೆ ಬಿಟ್ಟಿದ್ದೀರಿ. ಇದು ಸರ್ಕಾರವು ಕೂಡ ಇದರಲ್ಲಿ ಶಾಮೀಲಾಗಿದೆಯಾ ಅನ್ನುವಂತಹ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರು ಮಾತನಾಡ್ತಾ ಇದ್ರು. ಹಾಗೆ ಜನರಿಗೂ ಕೂಡ ಒಂದು ಅನುಮಾನ ಬರ್ತಾ ಇರುವಂತದ್ದು, ನೂರಾರು ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡಿ ಇಲ್ಲಿ ಹೂಳಲಾಗಿದೆ ಅಂತೇಳಿ ಯಾವುದೋ ಪುರುಷನ ತಲೆಬುರುಡೆಯನ್ನ ಹಿಡ್ಕೊಂಡು ಬಂದು ತೋರಿಸ್ತಾ ಇದ್ದಾನಲ್ಲ ವ್ಯಕ್ತಿ, ಆತ ಹೇಳಿದ್ದನ್ನೆಲ್ಲ ನಂಬ್ತಾ ಇದ್ದಾರೆ ಜನ. ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನೇಹಾ ಅನ್ನುವಂತಹ ಒಂದು ಹುಡುಗಿ ಕಾಲೇಜಿಗೆ ಬರೆಯೋದಕ್ಕೆ ಹೋದಾಗ, ಎಕ್ಸಾಮ್ ಬರೆಯೋದಕ್ಕೆ ಹೋದ ಸಂದರ್ಭದಲ್ಲಿ ರುಂಡ ಮುಂಡವನ್ನ ಬೇರ್ಪಡಿಸಲಾಯ್ತಲ್ಲ, ಅಂತಹ ಪ್ರಕರಣಗಳು ಸುಮಾರು ನಡೆದಿವೆ. ಜನರ ತಲೆಯಲ್ಲಿ ಇನ್ನೂ ಕೂಡ ಇದೆ ಅದು ಆ ವಿಚಾರ. ಅದರ ತನಿಖೆಗಳು ಯಾಕೆ ಆಗ್ಲಿಲ್ಲ, ಆರೋಪಿಗೆ ಶಿಕ್ಷೆ ಮರಣದಂಡನೆ ಯಾಕೆ ಆಗ್ಲಿಲ್ಲ ಅನ್ನುವಂಥದ್ದನ್ನ ಕೂಡ ಜನ ಪ್ರಶ್ನಿಸ್ತಾ ಇದ್ದಾರೆ. ಅದೇ ರೀತಿಯಾದಂತಹ ವಿಚಾರಗಳನ್ನ ಪ್ರತಾಪ್ ಸಿಂಹ ಅವರು ಪ್ರಶ್ನಿಸ್ತಾ ಇದ್ರು.